ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಈ ವರ್ಷದಲ್ಲಿ ಸಂಭವಿಸುವ 4 ಗ್ರಹಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ 4 ಗ್ರಹಣಗಳು ಇಡೀ ಪ್ರಪಂಚದಾದ್ಯಂತ ಗೋಚರಿಸುತ್ತಿದ್ದು, ಅದರಲ್ಲಿ 2 ಚಂದ್ರಗ್ರಹಣಗಳು, 2 ಸೂರ್ಯಗ್ರಹಣಗಳು ಸಂಭವಿಸುತ್ತವೆ. ಆ ಗ್ರಹಣಗಳು ಸಂಭವಿಸುವ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಗ್ರಹಣಗಳ ಪ್ರಭಾವದಿಂದ ಎಲ್ಲ ರಾಶಿ ನಕ್ಷತ್ರಗಳ ಚಕ್ರದವರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮತ್ತು ಅಷ್ಟೇ ಅಲ್ಲದೆ ಈ ಗ್ರಹಗಳಿಂದ ಶುಭ ಅಶುಭ ಫಲಗಳು ಎಲ್ಲ ರಾಶಿ ಚಕ್ರದವರು ಸಹ ಅನುಭವಿಸುತ್ತಾರೆ. ಇನ್ನು ಈ ಗ್ರಹಣದಿಂದ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುವ ಈ ಗ್ರಹಣಗಳ ಒಂದು ಯಾವೆಲ್ಲ ರಾಶಿಗಳ ಮೇಲೆ ಈ ಗ್ರಹಣಗಳು ಹೆಚ್ಚು ಪರಿಣಾಮ ಬೀಳುತ್ತದೆ ಮತ್ತು ಯಾವ ರಾಶಿಯವರಿಗೆ ಅತಿ ಹೆಚ್ಚು ಕಷ್ಟವನ್ನು ಅನುಭವಿಸ್ತಾರೆ, ಅಷ್ಟೇ ಅಲ್ಲದೆ ಯಾವ ರಾಶಿ ನಕ್ಷತ್ರಗಳಲ್ಲಿ ಈ ಗ್ರಹಣಗಳು ಸಂಭವಿಸುತ್ತವೆ ಮತ್ತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಗ್ರಹಣಗಳು ಸಂಪೂರ್ಣವಾಗಿ ಗೋಚರಿಸುತ್ತವೆ ಮತ್ತು ಗ್ರಹಣ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಗರ್ಭಿಣಿ ಸ್ತ್ರೀಯರಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಭಾರತ ದೇಶ ಸಂಪ್ರದಾಯ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಸ್ನೇಹಿತರೆ. ಹಾಗಾಗಿ ಗ್ರಹಣ ಅಂದ ತಕ್ಷಣವೇ ನಮ್ಮ ಸಂಪ್ರದಾಯಬದ್ಧವಾಗಿ ಮನೆಯ ಹಿರಿಯರಾಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಗ್ರಹಣ ಇದ್ದಂಥ ಸಮಯದಲ್ಲಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ ಮತ್ತು ಸೂರ್ಯಗ್ರಹಣ ಇದ್ದಾಗ ಸೂರ್ಯ ಶಾಂತಿ ಮತ್ತು ಚಂದ್ರಗ್ರಹಣ ಇದ್ದಾಗ ಚಂದ್ರನಿಗೆ ಶಾಂತಿ, ಈ ರೀತಿಯಾಗಿ ಹೋಮ ಹವನಗಳನ್ನು ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಗ್ರಹಣ ಮುಗಿದ ನಂತರ ಕೆಲವೊಂದಿಷ್ಟು ದಾನ ಧರ್ಮಗಳನ್ನು ಸಹ ಮಾಡ್ತಾರೆ. ಇದೆಲ್ಲವೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾದರೆ ಈ ವರ್ಷದಲ್ಲಿ ಗೋಚರಿಸುವ 4 ಗ್ರಹಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ವರ್ಷದ ಮೊದಲಲ್ಲಿ ನಮಗೆ ಸೂರ್ಯಗ್ರಹಣ ಗೋಚರಿಸುತ್ತದೆ. ಈ ಒಂದು ಸೂರ್ಯಗ್ರಹಣವು ಫೆಬ್ರವರಿ 17ನೇ ತಾರೀಕು ಪಾಲ್ಗುಣಿ ಅಮಾವಾಸ್ಯೆ ದಿನ ಗೋಚರಿಸುತ್ತದೆ ಸ್ನೇಹಿತರೆ. ಈ ಗ್ರಹಣ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ, ಆದರೆ ಗ್ರಹಗಳ ಸ್ಥಿತಿ ಬದಲಾವಣೆಯಿಂದ ಈ ಗ್ರಹಣವು ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ಗೋಚರಿಸೋದ್ರಿಂದ ಈ ಒಂದು ರಾಶಿ ನಕ್ಷತ್ರದವರಿಗೆ ಸ್ವಲ್ಪ ಪ್ರಮಾಣದ ಕಾಡಾಟಗಳು ಇರುತ್ತದೆ ಅಂತ ಜ್ಯೋತಿಷಾಸ್ತ್ರ ಹೇಳ್ತದೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಗ್ರಹಣದಿಂದ ನಮ್ಮ ದೇಶದಲ್ಲಿ ಈ ಗ್ರಹಣ ಗೋಚರಿಸದೇ ಇದ್ದುದರಿಂದ ನಾವು ಯಾವುದೇ ರೀತಿಯ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ. ಇನ್ನು ವರ್ಷದ 2ನೇ ಗ್ರಹಣ, ಈ ವರ್ಷದ 2ನೇ ಗ್ರಹಣ ಚಂದ್ರಗ್ರಹಣ. ಈ ಗ್ರಹಣವು ಹೋಳಿ ಹುಣ್ಣಿಮೆ ದಿನ ಅಂದರೆ ಮಾರ್ಚ್ 3ನೇ ತಾರೀಕು 2026 ಆ ದಿನ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸುತ್ತದೆ ಸ್ನೇಹಿತರೆ. ಈ ಒಂದು ಗ್ರಹಣವು ಸಿಂಹರಾಶಿ ಹುಬ್ಬ ನಕ್ಷತ್ರದಲ್ಲಿ ಗೋಚರಿಸೋದ್ರಿಂದ ಈ ನಕ್ಷತ್ರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳು ಜೀವನದಲ್ಲಿ ಸಂಭವಿಸುತ್ತದೆ, ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ಅಂತ ಹೇಳ್ತಾರೆ. ಇನ್ನು ಈ ಒಂದು ಗ್ರಹಣವು ನಮ್ಮ ಸಂಪೂರ್ಣ ಭಾರತ ದೇಶದಲ್ಲಿ ಗೋಚರಿಸೋದ್ರಿಂದ ಇದರ ಒಂದು ಸಂಪೂರ್ಣ ಧಾರ್ಮಿಕ ಪದ್ಧತಿಯನ್ನು ನಾವು ಆಚರಿಸಬೇಕು ಸ್ನೇಹಿತರೆ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಸಪ್ರೇಟ್ ಆದ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನು ವರ್ಷದ 3ನೇ ಗ್ರಹಣ ಸೂರ್ಯಗ್ರಹಣ. ಈ ಗ್ರಹಣವು ಆಗಸ್ಟ್ 12ನೇ ತಾರೀಕು ಭಾರತ ದೇಶದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಸ್ನೇಹಿತರೆ. ಈ ಗ್ರಹಣ ಉತ್ತರ ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಹಾಗೂ ಪಶ್ಚಿಮ ಅಮೆರಿಕ, ಉತ್ತರದ ಭಾಗಗಳಲ್ಲಿ ಮತ್ತು ಪೆಸಿಫಿಕ್ ಮಹಾಸಾಗರಗಳಲ್ಲಿ, ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡಲ್ಲಿ ಈ ಒಂದು ಗ್ರಹಣ ಗೋಚರಿಸುತ್ತದೆ. ಹಾಗಾಗಿ ಇದರ ಒಂದು ಧಾರ್ಮಿಕ ಪದ್ಧತಿಯನ್ನು ನಾವು ಅನುಸರಿಸುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ವರ್ಷದ 4ನೇ ಗ್ರಹಣ ಮತ್ತು ಕೊನೆಯ ಗ್ರಹಣ ಇದು ಚಂದ್ರಗ್ರಹಣ. ಈ ಗ್ರಹಣವು ಆಗಸ್ಟ್ 28ನೇ ತಾರೀಕು 2026 ಈ ಒಂದು ಗ್ರಹಣ ಗೋಚರಿಸುತ್ತದೆ. ಈ ಗ್ರಹಣವು ಸಹ ಭಾರತ ದೇಶದಲ್ಲಿ ಗೋಚರಿಸೋದಿಲ್ಲ, ಆದರೆ ಈ ಗ್ರಹಣ ಮೀನರಾಶಿಯವರ
ಒಂದು ಮೀನರಾಶಿಯಲ್ಲಿ ಗೋಚರಿಸೋದ್ರಿಂದ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಾಡಾಟ ಮತ್ತು ಜೀವನದಲ್ಲಿ ಏರಿಳಿತಗಳು, ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ 4 ಗ್ರಹಣಗಳಲ್ಲಿ ನಮ್ಮ ದೇಶದಲ್ಲಿ ನಮಗೆ ಸಂಪೂರ್ಣವಾಗಿ ಕಾಣಿಸೋದಂದರೆ ಹೋಳಿ ಹುಣ್ಣಿಮೆ ದಿವಸ ಸಂಭವಿಸುವ ಮಾರ್ಚ್ 3ನೇ ತಾರೀಕು 2026ರ ಒಂದು ಸಂಪೂರ್ಣ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಗೋಚರಿಸುತ್ತದೆ ಸ್ನೇಹಿತರೆ. ಈ ಒಂದು ಗ್ರಹಣ ಗೋಚರಿಸುವ ಸಂದರ್ಭದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ನಾನು ಒಂದು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಈ ಗ್ರಹಣಗಳ ಒಂದು ಸಂದರ್ಭದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಗ್ರಹಣಗಳು ಅಂದರೆ ಕೆಲವೊಬ್ಬರಿಗೆ ಭಯ ಭಕ್ತಿ ಇರುತ್ತೆ, ಆದರೆ ವಿಜ್ಞಾನದ ಪ್ರಕಾರ ಇದು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಖಗೋಳನದ ಒಂದು ವಿದ್ಯಮಾನ ಅಷ್ಟೇ. ಇದು ವಿಜ್ಞಾನಕ್ಕೆ ಒಂದು ಸಾಮಾನ್ಯ, ಆದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಈ ಗ್ರಹಣದ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಮದುವೆ, ಗೃಹ ಪ್ರವೇಶ ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಈ ಗ್ರಹಣ ಇದ್ದಂಥ ಸಂದರ್ಭದಲ್ಲಿ ಮಾಡೋದಿಲ್ಲ. ಹಾಗಾಗಿ ಈ ಗ್ರಹಣಕ್ಕೆ ಇಷ್ಟೊಂದು ಮಹತ್ವವನ್ನು ನೀಡಲಾಗಿದೆ ಸ್ನೇಹಿತರೆ. ಇನ್ನು ಅತಿ ಮುಖ್ಯವಾಗಿ ಗ್ರಹಣ ಕಾಲದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಅಂದರೆ ಗ್ರಹಣ ಗೋಚರಿಸುವಂಥ ಸಮಯದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಮತ್ತು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಗರ್ಭಿಣಿ ಸ್ತ್ರೀಯರು ಗ್ರಹಣ ಇರುವಂಥ ಒಂದು ಸಮಯದಲ್ಲಿ ಮುಖ್ಯವಾಗಿ ಮನೆಯಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಮತ್ತು ಮನೆಯಿಂದ ಹೊರಗಡೆ ಹೋಗಬಾರ್ದು. ಅವರಿಗೆ ಗ್ರಹಣದ ಕಿರಣಗಳು ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಬೀಳಬಾರ್ದು ಸ್ನೇಹಿತರೆ. ಆ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರು ಈ ಒಂದು ನಿಯಮವನ್ನು ಪಾಲಿಸಬೇಕು. ಮತ್ತು ಯಾವುದೇ ಒಂದು ವಸ್ತುವನ್ನು ಕಟ್ ಮಾಡೋದು, ಹೊಲಿಯೋದು, ಇದು ಮಾಡೋದು, ಚಾಕು, ಚೂರಿ, ಕತ್ರಿ, ಸೂಜಿ ಈ ರೀತಿಯಾದಂಥ ವಸ್ತುಗಳನ್ನ ಅವರು ಬಳಸಬಾರ್ದು ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಮತ್ತು ಗರ್ಭಿಣಿ ಸ್ತ್ರೀಯರು ಮುಖ್ಯವಾಗಿ ಒತ್ತಡವನ್ನು ಮಾಡಿಕೊಳ್ಬಾರ್ದು, ಭಯ ಪಡಬಾರ್ದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಮತ್ತು ಈ ಒಂದು ಗ್ರಹಣ ಇರುವಂಥ ಸಂದರ್ಭದಲ್ಲಿ ದೇವರ ಮಂತ್ರಗಳನ್ನು ಜಪ, ತಪ, ಧ್ಯಾನವನ್ನು ಮಾಡಬೇಕು. ಮುಖ್ಯವಾಗಿ ಗಾಯತ್ರಿ ಮಂತ್ರವನ್ನು, ವಿಷ್ಣು ಸಹಸ್ರನಾಮವನ್ನು, ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ದೇವರ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು, ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು, ಶುದ್ಧವಾದ ಬಟ್ಟೆಯನ್ನು ಧರಿಸಿ ತುಳಸಿ ಪೂಜೆಯನ್ನು ಮಾಡಿ ಮನೆಗೆ ಗಂಗಾಜಲ ಗೋಮೂತ್ರವನ್ನು ಸಿಂಪಡಿಸಿ ಮನೆ ದೇವರು ಕುಲದೇವರಿಗೆ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಗ್ರಹಣ ಸಮಯದಲ್ಲಿ ಮಾಡಲೇಬಾರದಂಥ ಕೆಲಸಗಳು, ಮುಖ್ಯವಾಗಿ ಗ್ರಹಣ ಗೋಚರಿಸುವಂಥ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು, ಚಿಕ್ಕ ಮಕ್ಕಳು, ವಯಸ್ಸಾದವರು ಮನೆಯಲ್ಲೇ ಇರಬೇಕು. ಮತ್ತು ಈ ಒಂದು ಗ್ರಹಣ ಗೋಚರಿಸುವಂಥ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆಹಾರ ಸೇವನೆಯನ್ನು ಮಾಡಬಾರ್ದು. ಅಡುಗೆ ಮಾಡೋದಾಗಲಿ, ಮಾಡಿದ ಅಡುಗೆಯನ್ನು ಊಟ ಮಾಡೋದು, ಈ ರೀತಿಯಾದಂಥ ಆಹಾರ ಸೇವನೆಯನ್ನು ಮಾಡಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ಮೂರ್ತಿಗಳನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರ್ದು. ಮತ್ತು ಈ ಒಂದು ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಬಾರ್ದು. ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಯಾಕಂತಂದರೆ ವಾತಾವರಣದಲ್ಲಿ ನಕಾರಾತ್ಮಕತೆ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇದ್ದಾಗ ಮನಸ್ಸಿಗೆ ನಾನಾ ರೀತಿಯಾದಂಥ ಆಲೋಚನೆಗಳು ಬಂದು ಮನಸ್ಸು ಚಂಚಲ ಆಗುತ್ತದೆ. ಹಾಗಾಗಿ ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಗ್ರಹಣ ಮುಗಿದ ನಂತರ ಮನೆಯನ್ನೆಲ್ಲ ಶುದ್ಧ ಮಾಡಿ ಮತ್ತು ಶಕ್ತಿ ಅನುಸಾರ ದೇವಸ್ಥಾನಗಳಿಗೆ ಹೋಗಿ ದಾನವನ್ನು ಕೊಡಬೇಕು ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಗ್ರಹಣ ಇದ್ದಂಥ ಸಂದರ್ಭದಲ್ಲಿ ನಾವು ಪಾಲಿಸಬೇಕಾದಂಥ ನಿಯಮಗಳು. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, 2026ರಲ್ಲಿ ಸಂಭವಿಸಬಹುದಾದ 4 ಗ್ರಹಣಗಳ ಮಾಹಿತಿ ಮತ್ತು ಯಾವ ರಾಶಿಯಲ್ಲಿ ಗ್ರಹಣಗಳು ಸಂಭವಿಸುತ್ತದೆ ಮತ್ತು
ಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲದರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.